ನವೆಂಬರ್ ಕ್ರಾಂತಿಯ ಹೊಸ್ತಿಲಲ್ಲಿ ರಾಜ್ಯ ರಾಜಕಾರಣ ಇದೆಯಾ ಚರ್ಚೆ ಮಾಡ್ತಾ ಇದ್ದೀವಿ. ಎಸ್ ಪಾಟೀಲ್ ನಡಹಳ್ಳಿಯವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ನಡಹಳ್ಳಿಯವರೇ ಅಂಥದ್ದು ಏನೂ ಇಲ್ಲ. ಚಲುವರಾಯಸ್ವಾಮಿ ಅವರು ಪಾಪ ಕೇಂದ್ರ ಕೃಷಿ ಸಚಿವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಉಳಿದ MLAಗಳು ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೇಳೋದಕ್ಕೆ ಹೋಗಿದ್ರು. ಇವತ್ತು DK ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದು, ಜೈಲಿನ ವಿವಾದ ಏನಾಗಿತ್ತಲ್ಲ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಡೋಕ್ಕೆ ಅಂತ ಹೋಗಿದ್ರು ಅಷ್ಟೇ. ನಾವು ಸುಮ್ಮನೆ ಮೀಡಿಯಾದವರು ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೆನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಊಟಕ್ಕೆ ಸೇರಿದ್ದು ಊಟ ಮಾಡೋದಕ್ಕಷ್ಟೇ. ಅವರು ರಾಜಕಾರಣ ಅಲ್ಲೇನು ಚರ್ಚೆ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಬಳಿ ಹೋಗೋದು ಬಿಟ್ಟು ಉಳಿದು ಎಲ್ಲರ ಬಳಿನೂ ಹೋಗಿದ್ದಾರೆ. ಅವರು 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಹಳ ದೊಡ್ಡ ಶೂನ್ಯ. ಈ ಸಂದರ್ಭದಲ್ಲಿ ಏನು ಇದು ಅಧಿಕಾರದ ಹಂಚಿಕೆ ಒಂದು ಡೊಂಬರಾಟ ನಡೀತಾ ಇದೆ ಕರ್ನಾಟಕದಲ್ಲಿ. ಆ ಶಬ್ದ ಬಳಸಬಾರ್ದು. ಡೊಂಬರಾಟ ಅನ್ನೋದನ್ನು ವಾಪಸ್ ತಗೊಳ್ತೀನಿ, ಪ್ರಶ್ನೆ ಅದಿರಲಿ. ಈಗೇನು ನಾಟಕ ನಡೀತಾ ಇದೆ, ಈ ನಾಟಕದಲ್ಲಿ ನಮ್ದು ಯಾವುದೂ ಇಂಟ್ರೆಸ್ಟ್ ಇಲ್ಲ. ಭಾರತೀಯ ಜನತಾ ಪಕ್ಷದ ಇದರಲ್ಲಿ ನಮ್ಮದು ಯಾವುದೂ ಇಂಟ್ರೆಸ್ಟ್ ನಂಬರ್ಸ್ ಇಲ್ಲ ನಿಮ್ಮ ಹತ್ರ. ಅಲ್ಲಲ್ಲ, ಸ್ವಲ್ಪ ನಂಬರ್ಸ್ ನಿಮ್ಮ ಫೇವರೇಬಲ್ ಆಗಿದೆ. ಒಂದೇ ನಿಮಿಷ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರೋ, DK ಶಿವಕುಮಾರ್ ಆಗ್ತಾರೋ, ಇನ್ನೊಬ್ರು ಆಗ್ತಾರೋ, ಅದ್ರ ಬಗ್ಗೆ ನಮಗೆ ಯಾವ ಆಸಕ್ತಿನೂ ಇಲ್ಲ. ನಮಗೆ ಆಸಕ್ತಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಾಗಿತ್ತು, ರೈತರಿಗೆ ತಕ್ಷಣ ಪರಿಹಾರ ಕೊಡಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು. ಇವತ್ತು ಮೆಕ್ಕೆಜೋಳ ಅನೇಕ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಇವತ್ತು ಬೆಂಬಲ ಬೆಲೆ ಖರೀದಿ ಮಾಡೋದಕ್ಕೆ ತೀವ್ರವಾದಂಥ ಕ್ರಮ ತಗೋಬೇಕಾಗಿತ್ತು, ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು. ಮತ್ತು ಈ ಸರ್ಕಾರ ಅವಧಿನಲ್ಲಿ 1 ಕಿಲೋಮೀಟರ್ ರಸ್ತೆನೂ ಮಾಡಲಿಲ್ಲ, 1 ಕಿಲೋಮೀಟರ್ ಚರಂಡಿನೂ ಮಾಡಲಿಲ್ಲ, 1 ರಸ್ತೆ ಗುಂಡಿನೂ ಮುಚ್ಚಲಿಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ಸರ್ಕಾರದ ಏಕಪಕ್ಷೀಯ ವಾಗ್ದಾಳಿ ಆಗುತ್ತೆ. ಅವ್ರಿದ್ದಾಗ ಮಾತಾಡಿದ್ರೆ ಆ ಮಾತು ಬೇರೆ. ಇವತ್ತಿನ ಪ್ಯಾನಲ್ ಅಲ್ಲಿ ಕಾಂಗ್ರೆಸ್ನವರಿಲ್ಲ. ಪಾಲಿಟಿಕ್ಸ್ ಮಾತಾಡೋಣ. ಎಸ್ ಪ್ರಶಾಂತ್ ಏನೋ ಕೇಳ್ತಾ ಇದ್ರು. ಎಸ್ ನಡಹಳ್ಳಿ ಅವ್ರಿಗೆ ಏನೋ ಕೇಳ್ತಾ ಇದ್ರು. ನಡಹಳ್ಳಿ ಅವರೇ, ನೀವು ಈ ಬಾರಿ ವಿಧಾನಸಭೆಯಲ್ಲಿ ಇಲ್ಲ, ಹಿಂಗಾಗಿ ನಿರಾಸಕ್ತಿ ನಿರುತ್ಸಾಹ ಇದ್ರೆ ನಿಮ್ಮಲ್ಲೇ ವೈಯಕ್ತಿಕವಾಗಿ ಇದೆ ಅಂತ ಹೇಳಿ ನಿಮ್ ಪಾರ್ಟಿಯ ಶಾಸಕರು ಸಿಕ್ಕಾಗೆಲ್ಲ ಕೇಳ್ತಾರೆ. ನಿಮ್ ಪಾರ್ಟಿಯ ಶಾಸಕರು ಸಿಕ್ಕಾಗೆಲ್ಲ ನನ್ ಇವತ್ತು ನಾನು ಹುಬ್ಳಿಯಲ್ಲಿ ನನಗೊಂದು 2-3 ಜನ ಶಾಸಕರು ಸಿಕ್ಕಿದ್ರು ನಿಮ್ಮವರು ಯಾವುದೋ ಕಾರ್ಯಕ್ರಮದಲ್ಲಿ. ಸಿಕ್ಕಾಗ ಅವ್ರು ಕೇಳಿದ ಮೊದಲ ಪ್ರಶ್ನೆ ಏನು ಹೇಳಿ, ನಮ್ಗೇನಾದ್ರೂ ಅವಕಾಶ ಅದು ಸಿಗ್ತೇನ್ರಿ, ನಮ್ಗೇನಾದ್ರು ಅವಕಾಶ ಓಪನ್ ಆಗ್ತದೇನೋ ಅಂತ. ಅಲ್ಲಲ್ಲ, ನಮ್ಮ ಪ್ರಶಾಂತ್ ಅವರೇ, ಖಂಡಿತವಾಗಲೂ ಕರ್ನಾಟಕದ ಜನ ನಮ್ಗೆ ಅವಕಾಶ ಕೊಡ್ತಾರೆ. ನಮಗೆ ಈ ರೀತಿ ನಾಟಕ ಮಾಡಿ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಲೂಟಿ ಹೊಡೆದ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ದರೋಡೆಕೋರರ ಸರ್ಕಾರ ಅಲ್ಲಲ್ಲ. ಜನರದು 19ರಲ್ಲಿ ಹೆಂಗ್ ಅಧಿಕಾರದಲ್ಲಿ ಬಂದ್ರಿ? ಅಲ್ಲಲ್ಲ, ಕರ್ನಾಟಕದಲ್ಲಿ ಜನ ಏನು ಬಯಸ್ತಾ ಇದ್ದಾರೆ? 19 ಜನ 17 ಜನರನ್ನು ಹೊಡೆದ ಅಧಿಕಾರಕ್ಕೆ ಬಂದ್ರಿ. ಪ್ರಶಾಂತ್ ರೋಬೋಟಿಕ್ಸ್ ನಿಮಿಷ. ಅದಕ್ಕೆ ಆ ತಪ್ಪು ಮತ್ತೆ ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ ನಮ್ಮ ಪಕ್ಷದಲ್ಲಿ. ಅದನ್ನು ನಾನು ನಿಮ್ಗೆ ಸ್ಪಷ್ಟ ಭರವಸೆ ಕೊಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನೇರವಾಗಿ ಜನರಿಂದ 150ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ನಾವು ಅಧಿಕಾರಕ್ಕೆ ಬರ್ತೇವೆ. ವಿರೋಧ ಪಕ್ಷದಲ್ಲಿದ್ದು ಈ ಸರ್ಕಾರದ ಕಿವಿ ಇರ್ತಕ್ಕಂಥ ದಿಲ್ಲಿಯವರು ಅಂದ್ರೆ ನೀವೇನು DK ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀರಾ ಈಗ ಬಿಜೆಪಿ ತೋರಿಸಿ ಬ್ಲಾಕ್ ಮೇಲ್ ಮಾಡಬೇಡಿ ನಿಮ್ಮ ಹೈಕಮಾಂಡ್ ಅಂತ? ಅಲ್ಲಲ್ಲ, ನಾವು ಇಬ್ಬರಿಗೂ ಹೇಳ್ತೇವೆ. ಸಿದ್ದರಾಮಯ್ಯನವ್ರಿಗೂ ಹೇಳ್ತೀವಿ, DK ಶಿವಕುಮಾರ್ಗೂ ಹೇಳ್ತೀವಿ. ನಿಮ್ಮ ಮನೆ ಜಗಳ ಹೆಂಗಾರ ಬಗೆಹರಿಸ್ಕೊಳ್ಳಿ, ಹೆಂಗಾರ ಹೊಡೆದಾಡಿ. ಆದ್ರೆ ಕರ್ನಾಟಕದ ಜನರನ್ನ ಇವತ್ತೇನು ನೀವು ಮರ್ತಿದ್ರಿ. ನಿಮಗೆ ಕರ್ನಾಟಕದ ಜನ ಶಾಪ ಆಗ್ತಾ ಇದ್ದಾರೆ, ಕರ್ನಾಟಕದ ರೈತರು ಶಾಪ ಆಗ್ತಾ ಇದ್ದಾರೆ, ತಿಳ್ಕೊಳ್ಳಿ, ದಲಿತರು ಶಾಪ ಆಗ್ತಾ ಇದ್ದಾರೆ, ಕಾರ್ಮಿಕರು ಆಗ್ತಾ ಇದ್ದಾರೆ, ಬಡವರು ಆಗ್ತಾ ಇದ್ದಾರೆ, ಇವನ್ನು ವ್ಯಾಪಾರಸ್ಥರು ಉದ್ಯಮಿಗಳು ಆಗ್ತಾ ಇದ್ದಾರೆ. ಪ್ರಶಾಂತ್, ನಿಮ್ ದಿಲ್ಲಿ ನಾಯಕರು ಏನಾದರೂ ನಿರ್ಣಯ ತೆಗೆದುಕೊಳ್ಳುವಾಗ ಕರ್ಟಸಿಗೂ ನಿಮ್ಮನ್ನು ಕೇಳಿ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದು ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಯಾವ ರಾಜ್ಯ ನಾಯಕರನ್ನ ಕೇಳಿ ಯಾವುದೇ ನಿರ್ಣಯ ಅವರು ತೆಗೆದುಕೊಂಡಿಲ್ಲ. ಜ್ಯೋತಿರಾದಿತ್ಯ ಸಿಂಧಿಯಾ ವಾಸ್ ಡೈರೆಕ್ಟ್ಲಿ ಇನ್ ಟಚ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ. ಅಲ್ಲ, ಬಿಜೆಪಿ JDS ಇಬ್ರು ಕೂತ್ಕೊಂಡಿದಾರಲ್ಲ, ಈ ಮೈತ್ರಿಯ ನಿರ್ಣಯ ಬಿಜೆಪಿಯಲ್ಲಿ ಯಾರಿಗೂ ಗೊತ್ತಿತ್ತು ಕರ್ನಾಟಕದಲ್ಲಿ? ಅಲ್ಲ, ಪ್ರಶಾಂತ್ ನಾಥ್ ಅವರೇ, ನಮ್ಮ ಪಕ್ಷದ
ನಿರ್ಣಯಗಳನ್ನು ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ತಲೆಬಾಗಿ ಒಪ್ಕೊಳ್ತೇವೆ. ಅದನ್ನು ನನ್ನ ಕೇಳೇ ಮಾಡ್ಬೇಕಂತ ಏನಿಲ್ಲ. ಆದರೆ ನಮ್ಮ ಪಕ್ಷ ಇವತ್ತಿನ ಈ ರೀತಿಯಾದಂಥ ರಾಜಕಾರಣದಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದೆ ಅಷ್ಟೇ. ಯಾಕಂದರೆ ಬಿಹಾರ್ ಚುನಾವಣೆ ನೋಡಿ, ಒಬ್ಬ ವಿಕಾಸವಾದಿ ಇನ್ನೊಬ್ಬ ಸಮಾಜವಾದಿ ಅಂತ ಏನು ಕರಿತಿದ್ರಲ್ಲ ಇವರು, ಈ ಸಮಾಜವಾದಿತನಲ್ಲ. ನಿತೀಶ್ ಕುಮಾರ್ ಅಂತ ಒಬ್ಬ ಸಮಾಜವಾದಿಯನ್ನು ಜನ ಒಪ್ಕೊಳ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರೋರು ಆರಾಮವಾದಿಗಳಿವರು. ಅಂದರೆ ಇವರಿಗೆ ಜನನೂ ಬೇಡ. ಆಮೇಲೆ ಒಂದು ಉದಾಹರಣೆ ಕೊಡಲಿ ಬೇಕಿದ್ರೆ, 2.5 ವರ್ಷದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಒಂದೇ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ ಒಂದು ಉದಾಹರಣೆ ಹೇಳ್ಬಿಡ್ಲಿ ನೋಡ ಕರ್ನಾಟಕ. ಅದನ್ನ ಅವ್ರು ಇದ್ದಾಗ ಹೇಳ್ಕೊಳ್ಳಿ. ಆರಾಮವಾದಿ ದೇವರಾಜ್ ಅವರೇ, ಅದೇ ಪ್ರಶ್ನೆ ನಾನು ನಿಮಗೂ ಕೇಳ್ತಾ ಇದ್ದೀನಿ. ಅಂಥದ್ದು ಏನೂ ಇಲ್ಲ, ಸುಮ್ಮನೆ ನಾವು ಮೀಡಿಯಾದವ್ರು ಇದನ್ನೆಲ್ಲ ಹುಟ್ಟಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಇದೇ ವಿಷಯ ಅವ್ರು ಚೆನ್ನಾಗಿದ್ದಾರೆ ಅಲ್ಲ, ಇದೇ ವಿಷಯವನ್ನು ನಾವು ಹಲವಾರು ಬಾರಿ ನಮ್ಮ ಸುವರ್ಣ ಚಾನೆಲ್ನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗಲೆಲ್ಲ ನಾವು ಇದೇ ಮಾತನ್ನು ಹೇಳ್ತಿದ್ದೀವಿ. ಖಂಡಿತವಾಗಿಯೂ ಮುಂದಿನ ಅಧಿಕಾರದ ಹಸ್ತಾಂತರದ ವೇಳೆಯಲ್ಲಿ ಆದಿರಂಪ ಬೀದಿರಂಪ ಹಾಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವತ್ತು ಹೇಳಿದ್ವಿ. ಕಾಂಗ್ರೆಸ್ನ ವಕ್ತಾರರು ಅವತ್ತು ಹೇಳ್ತಾ ಇದ್ರು, ಖಂಡಿತವಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಬಣಗಳಿಲ್ಲ, ಯಾವುದೇ ಕಾರಣಕ್ಕೂ ಅಂಥದ್ದೇನೂ ಬರೋಲ್ಲ ಅಂತಕ್ಕಂಥ ಮಾತನ್ನು ಅವತ್ತು ಸಹ ಹೇಳ್ತಿದ್ರು. ಆದರೆ ಇವತ್ತು ನಡೀತಿರ್ತಕ್ಕಂಥದ್ದೇನು, ಮೊದಲು ಅಧಿಕಾರ ಹಸ್ತಾಂತರ ಆಗೋಕ್ಕಿಂತ ಮೊದಲು ದೆಹಲಿಯಲ್ಲಿ ಮಾತ್ರ ಒಂದು ಪ್ರಹಸನ ನಡೀತು. ಆದರೆ ಇವತ್ತು ಕರ್ನಾಟಕದಲ್ಲೂ ಆ ಪ್ರಹಸನ ನಡೀತಿದೆ, ದೆಹಲಿಯಲ್ಲೂ ಸಹ ನಡೀತಿದೆ. ಇದನ್ನೆಲ್ಲ ನಡೀತಿರೋದು ನೋಡ್ತಾ ಇದ್ರೆ ನಾವು, ನಾನು ಬೇಡಿ ಸಾಮಾನ್ಯ ಜ್ಞಾನ ಇರತಕ್ಕಂತಹ ಒಬ್ಬ ಸಾಮಾನ್ಯ ಪ್ರಜೆ ಇವ್ರು ಹೇಳ್ತಕ್ಕಂಥ ಮಾತನ್ನು ನಂಬೋ ಸ್ಥಿತಿಲಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ದೇಶದಲ್ಲಿದ್ದಾರೆ ಇವತ್ತು ಯಾರನ್ನೊಬ್ರು? ಖಂಡಿತವಾಗಿಯೂ ಇಲ್ಲ. ಇವತ್ತೇನಾಗಿದೆ, ಆದಿರಂಪ ಬೀದಿರಂಪ ಆಗೋ ಮಟ್ಟಕ್ಕೆ 140 ಸೀಟ್ ತೊಗೊಂಡಿರ್ತಕ್ಕಂಥ ಇರುವಂಥದ್ದು ಏನು ನಡೆದಿದೆ ಹೇಳಿ? ಯಾವುದು? ಹೌದಪ್ಪ, ಒಂದೆರಡು ಜನ MLA ಹೋಗಿದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಅಂತ ಸುದ್ದಿ ಆಗ್ತಿದೆ, ನಮ್ಮನ್ನು ಮಿನಿಸ್ಟರ್ ಮಾಡಿ ಹೋಗಿದ್ದಾರೆ. ಸರ್, ಒಂದು ಪ್ರಶ್ನೆ ಇದೆ. ಚಲುವರಾಯಸ್ವಾಮಿ ಅವರು ಒಬ್ಬ ಜವಾಬ್ದಾರಿಯುತ ಕೃಷಿ ಸಚಿವರಾಗಿ ಕೇಂದ್ರ ಕೃಷಿ ಸರ್, ಈಗ ಒಂದು ಇದೇ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಈ ಥರ ಎಲ್ಲರೂ ಮಹದೇವಪ್ಪನವರು ಎಲ್ಲ ಸೇರಿಕೊಂಡು ಶ್ರೀಯುತ ಪರಮೇಶ್ವರ್ ಎಲ್ಲ ಸೇರಿಕೊಂಡು ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದಾಗ ಯಾಕೆ ಸ್ಟಾಪ್ ಮಾಡಿದ್ರಿ? ಯಾರು ಸ್ಟಾಪ್ ಮಾಡಿದವ್ರು ಯಾರು? ಅವತ್ತು ನಿಲ್ಲಿಸಿದವ್ರು ಯಾರು? ಇವತ್ತು ಯಾಕೆ ನಿಲ್ಸೋಕ್ಕಾಗ್ತಿದ್ದಿಲ್ಲ? ಸರಿ ಆಯಿತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿ ಅಂತ ಒಂದು ಗ್ರೀನ್ ಸಿಕ್ಕ ಮೇಲೆ ನೆಕ್ಸ್ಟ್ ಡೇ ಉಪಮುಖ್ಯಮಂತ್ರಿಗಳು ಹೋದ್ಮೇಲೆ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು? ಸರ್, ನಮಗೆ ಈಗಾಗಲೇ ಶ್ರೀಯುತ ನಡ್ಡಳ್ಳಿ ಅವರು ಹೇಳಿದಾಗೆ ನಮಗೆ ಇವರ ಆಂತರಿಕ ಕಿತ್ತಾಟದಲ್ಲಿ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಇದ್ರ ಬಗ್ಗೆ ನಮ್ಗೆ ಆಸಕ್ತಿನೇ ಇಲ್ಲ. ನಮಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತ್ರ ನಮ್ಗೆ ಆಸಕ್ತಿ, ರಾಜ್ಯದ ಜನರ ಸಮಸ್ಯೆ ಬಗ್ಗೆ ಮಾತ್ರ ಆಸಕ್ತಿ. ಅದ್ರ ಬಗ್ಗೆ ನಾವು ಮಾತ್ರ ಮಾತನಾಡಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಸಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು, ದಯಮಾಡಿ ಆದಷ್ಟು ಬೇಗ ಈ ಕಿತ್ತಾಟವನ್ನು ನಿಲ್ಲಿಸಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಮಾಡಿ ಒಳ್ಳೆ ಆಡಳಿತ ಕೊಡಲಿ ರಾಜ್ಯಕ್ಕೆ ಅಂತ ಅಪೇಕ್ಷೆ ಪಟ್ಟರು. ಇದೇ ನಮ್ಮ ಅಪೇಕ್ಷೆ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಲೋ ಸುಸ್ಮಿ, ಕೇಳಿಸ್ಕೊ. ಆದರೆ ಜನರಿಗೆ ಸುಳ್ಳು ಹೇಳಿ ಬಂದಂಥ ಈ ಪಕ್ಷ, ಜನರನ್ನ ಸಂಪೂರ್ಣವಾಗಿ ಮೂರ್ಖರನ್ನಾಗಿ ಮಾಡಿದಂಥ ಪಕ್ಷ ಇವತ್ತು ನಡ್ಕೊಳ್ತಿರ್ತಕ್ಕಂಥ ರೀತಿ ಏನು? ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ, ಅತಿಯಾದ ಬಹುಮತ ಖಂಡಿತ ಈ ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಒತ್ತಿ ಹೇಳ್ತೀವಿ. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು 120 ಸೀಟ್ ಬಂದಂಥ ಸಂದರ್ಭದಲ್ಲಿ ಭಾಳ ಸೊಗಸಾಗಿ ಹೇಳ್ತಾರೆ, ಏನು 120 ಸೀಟು 125 ಸೀಟ್ ದಾಟಿದ್ರೆ ಅಪರಿಮಿತವಾದ ಅಧಿಕಾರ ಖಂಡಿತವಾಗಿಯೂ ರಾಜ್ಯಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ಇವತ್ತಿನ ದಿವಸ ಸಾಬೀತಾಗಿರ್ತಕ್ಕಂಥದ್ದು. ಬಿಹಾರ್ ರಿಸಲ್ಟ್ ಬಂದಾಗ ನಾನು ಹೇಳಿದೆ, ಆಪರಿ ಬ್ರೂಟಲ್ ಮೆಜಾರಿಟಿ ಕೊಡಬಾರದು ಜನ. ಸರ್, ಈಗ ಒಂದು ಪ್ರಶ್ನೆ ಸರ್, ಒಂದು ಬಹಳ ಸೊಗಸಾಗಿ ನೀವು ಇವತ್ತಿನ ದಿವಸ ಯೋಚನೆ ಮಾಡಿ. ಇಲ್ಲಿವರೆಗೂ ಸನ್ಮಾನ್ಯ DK ಸುರೇಶ್ ಅವರು ಏನು ನಿನ್ನೆ ತಾನೇ ನೀವು ವಾಹಿನಿಯಲ್ಲಿ ತೋರಿಸಿದ್ರಿ, ಏನು ಮಾತಾಡೋರು? ಅದರಲ್ಲಿ ಎರಡು ಬಹಳಷ್ಟು ಮುಖ್ಯ ಪ್ರಶ್ನೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳದೇ ಇದ್ರೂ ಸಹ ಮಾತು ಕೊಟ್ಟಂಥವ್ರು ಮಾತಿನಂತೆ ನಡ್ಕೊಳ್ಳಿ ಅಂತಕ್ಕಂಥದ್ದು ಅವ್ರ ಅಪೇಕ್ಷೆ ಇದೆ, ನಡ್ಕೊಂತಾರೆ ಅಂತಕ್ಕಂಥದ್ದು ಅವ್ರ ಇಂಗಿತನೂ ಸಹ ಇದೆ. ಆದರೆ ಇನ್ನೊಂದು ಮಾತಿದೆ, ಅದರ ನಂತರ ಒಂದು ಮಾತನ್ನು ಹೇಳ್ತಾರೆ, ಯಾರು ರಾಜಕಾರಣದಲ್ಲಿ ಕೊಟ್ಟಂಥ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಹೆಚ್ಚಿಗೆ ಕಾಲ ರಾಜಕೀಯದಲ್ಲಿ ಇರಲಿಕ್ಕಾಗಲ್ಲ. ಅಂದರೆ ಅದರ ಅರ್ಥ ಏನು, ಮುಂದೆ ಯಾರ್ಯಾರಿಗೆ ಸೆಟ್ಲ್ಮೆಂಟ್ ಕಾದಿದೆ ಅಂತ. ಈ ಸೆಟಲ್ಮೆಂಟ್ ಅನ್ನೋ ಪದ ನಾವೆಲ್ಲ ಉಪಯೋಗಿಸಿದ್ದು, ಅವರೇ ಉಪಯೋಗಿಸಿದ್ದಾರೆ. ಅದು ಪ್ರಯೋಗನೂ ಆಗಿದೆ ಕರ್ನಾಟಕದಲ್ಲಿ, ಅದಕ್ಕೆ ಬಲಿಪಶುನೂ ಆಗಿದ್ದಾರೆ ಅದೇ ಪಕ್ಷದವರು. ಇವತ್ತು ಕರ್ನಾಟಕದ ಲಾಡ್ಜ್ಗಳು, ನಮ್ಮ ಬೆಂಗಳೂರಿನ ಲಾಡ್ಜ್ಗಳು ಎಷ್ಟು ಬುಕ್ ಆಗಿವೆ ದಯವಿಟ್ಟು ಹೇಳಿ, ಸತ್ಯ ಎಲ್ಲರ ಮುಂದೆಗಡೆ ಆಗರೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಲಾಡ್ಜ್ಗಳು, ಹೋಟೆಲ್ಗಳು ಎಷ್ಟು ರೂಮ್ಗಳು ಬುಕ್ ಮಾಡಿದ್ದಾರೆ ಯಾರ್ಯಾರು ಅಂತಕ್ಕಂಥದ್ದನ್ನ ಹೇಳಿ. ಯಾವ್ಯಾವ ಹೋಟೆಲಲ್ಲಿ ಆರ್ಸ್ ಟ್ರೇಡಿಂಗ್ ನಡೀತಿದೆ ಅಂತಕ್ಕಂಥ ಸತ್ಯವನ್ನ ಜನಗಳ ಮುಂದೆ ಇವತ್ತಿನ ದಿವಸ ಹೇಳಿ ನೋಡೋಣ. ಆರ್ಸ್ ಟ್ರೇಡಿಂಗ್ ಬಿಟ್ವೀನ್ ದೇರ್ ಓನ್ ಪಾರ್ಟಿ. ಹೌದು, ಎಸ್ ಸರ್. ಅದಕ್ಕೋಸ್ಕರ ಯಾವ್ಯಾವ MLAಗಳನ್ನ ಯಾವ್ಯಾವ ಗುಂಪುದವ್ರು ಬಿಟ್ಟಿದ್ದಾರೆ. ಮತ್ತೆ ಯಾಕೆ ಈ ಒಂದು ಡಿನ್ನರ್ ಪಾರ್ಟಿಗಳಾಗಾರ ಅಲ್ಲಿಗೆ? ನಿಮಗೆ ಬಹುಮತ ಇದೆ, ಅಧಿಕಾರದ ಸರ್, ಇವರಂತೂ ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಡುವಂಥವ್ರಲ್ಲ. ಶ್ರೀಯುತ ಪ್ರಶಾಂತ್ ಅವರು ಹೇಳಿದ ಮಾತು ಸತ್ಯ, ಅಕ್ಷರಶಃ ಸತ್ಯ. ಆದರೆ ಅಧಿಕಾರ ಬಿಡಲಿಲ್ಲ ಅಂದರೆ ಇವರು ಬಿಡುವಂಥವ್ರು ಅಲ್ಲ, ಸನ್ಮಾನ್ಯ DK ಶಿವಕುಮಾರ್ ಅವರು ಬಿಡುವಂಥವ್ರು ಅಲ್ಲ. ಈಗಂತೂ ಒಂದಾಗತ್ತೆ ಸರ್, ಕರ್ನಾಟಕದಲ್ಲಿ ಈ ತಿಂಗಳು ಮುಂದಿನ ತಿಂಗಳು ನಮ್ಮ ರಾಜ್ಯದ ಜನತೆ ಬಹಳಷ್ಟು ಪಶ್ಚಾತ್ತಾಪ ಪಡ್ತಕ್ಕಂಥ ದಿವಸಗಳಂತೂ ಖಂಡಿತ ನಮ್ಮ ರಾಜ್ಯಕ್ಕೆ ಪಾಲು ಬರುತ್ತೆ. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.